ಪಾವ್ಪಾನ್ ಒಂದು ಪರಿಚಯ. ಪಾವ್ಪಾನ್ ಒಂದು ಬಹಳ ಜನಪ್ರಿಯ ಮತ್ತು ವ್ಯಾಪಕವಾಗಿ ಬಳಸುವ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಪಾವ್ಪಾನ್ ಒಂದು ಜನಪ್ರಿಯ ಪ್ರೋಗ್ರಾಂನ ಭಾಷೆಯಾಗಿದೆ. ಇದು ಪ್ರಾರಂಭಿಕರು ಮತ್ತು ತಜ್ಞರು ಜನರಿಗೂ ಸೂಕ್ತವಾಗಿದೆ. ಇದು ಬಳಸಲು ಸುಲಭ ಮತ್ತು ಶಕ್ತಿಯುತವಾಗಿದೆ. ಪಾವ್ಪಾನ್ ಅನ್ನು ಬಳಸುವುದರಿಂದ ನೀವು ತ್ವರಿತವಾಗಿ ಪ್ರೋಗ್ರಾಮಿಂಗ್ ಕಲಿಯಬಹುದು. ಪಾವ್ಪಾನ್ ಅನ್ನು ವೆಬ್ ಅಭಿವೃದ್ಧಿ, ಡೇಟಾ ವಿಜ್ಞಾನ ಮತ್ತು ಯಂತ್ರ ಕಲಿಕೆಯಂತ ವಿವಿಧ ಕ್ಷೇತ್ರಗಳಲ್ಲಿ ಬಳಸಬಹುದು. ಇದು ಬಹುಮುಖ್ಯತೆಯುಳ್ಳ ಭಾಷೆಯಾಗಿದೆ. ಪಾವ್ಪಾನ್ ಅನ್ನು ಗಡ್ಡೋ ಮ್ಯಾನರೋಸಮ್ ಅವರು ಅಭಿವೃದ್ಧಿಪಡಿಸಿದರು. ಅವರು ಇಂಕುಜಿಪಾಟಿನ ದಶಕದಲ್ಲಿ ಆ ಭಾಷೆಯನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಿದರು. ಇದನ್ನು ಮೊದಲು ವಾನ್ಸ್ನಾನನ್ ಅಲ್ಲಿ ಬಿಡುಗಡೆ ಮಾಡಲಾಯಿತು. ಪಾವ್ಪಾನ್ ಓಪನ್ ಸೋರ್ಸ್ ಭಾಷೆಯಾಗಿದೆ. ಇದು ಪ್ರಪಂಚದಾದ್ಯಂತದ ಡೆವಲಪರ್ಗಳಿಂದ ನಿರಂತರವಾಗಿ ಸುಧಾರಿತವಾಗಿದೆ. ಇದು ಬಳಸಲು ಮತ್ತು ವಿತರಿಸಲು ಉಚಿತವಾಗಿದೆ. ಪಾವ್ಪಾನ್ ಒಂದು ವ್ಯಾಖ್ಯಾನಿತ ಭಾಷೆಯಾಗಿದೆ. ಇದು ಕೋಡ್ ಅನ್ನು ಓದಲು ಮತ್ತು ಬರೆಯಲು ಸುಲಭವಾಗಿಸುತ್ತದೆ. ಇದರ ಕೋಡ್ ಅನ್ನು ಲೀನನ್ ಮೂಲಕ ಲೀನ್ ಅನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಪಾವ್ಪಾನ್ ಒಂದು ಕ್ರಿಯಾತ್ಮಕ ಭಾಷೆಯಾಗಿದೆ. ಇದು ಪ್ರೋಗ್ರಾಮಿಂಗ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಇದರ ಕಾರ್ಯಗಳು ಮೊದ ದರ್ಜೆಯ ವಸ್ತುಗಳಾಗಿವೆ. ಪಾವ್ಪಾನ್ ಒಂದು ವಸ್ತು ಆಧಾರಿತ ಭಾಷೆಯಾಗಿದೆ. ಇದು ಕೋಡ್ ಅನ್ನು ಪುನಃ ಬಳಸಲು ಮತ್ತು ನಿರ್ವಹಿಸಲು ಸುಲಭವಾಗಿಸುತ್ತದೆ. ಇದರ ಕೋಡ್ ಅನ್ನು ವಸ್ತುಗಳು ಮತ್ತು ವರ್ಗಗಳಾಗಿ ರಚಿಸಬಹುದು. ಇದು ದೊಡ್ಡ ಮತ್ತು ಸಂಕೀರ್ಣ ಯೋಜನೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಪಾವ್ಪಾನ್ ಒಂದು ಹೆಚ್ಚಿನ ಮಟ್ಟದ ಭಾಷೆಯಾಗಿದೆ. ಇದು ಮಾನವ ಭಾಷೆಗೆ ಹೋಲುತ್ತದೆ, ಆದ್ದರಿಂದ ಇದು ಓದಲು ಮತ್ತು ಸುಲಭವಾಗಿದೆ. ಇದು ಮಾನವ ಭಾಷೆಗೆ ಹೋಲುತ್ತದೆ. ಇದು ಪ್ರೋಗ್ರಾಮಿಂಗ್ ಅನ್ನು ಹೆಚ್ಚು ಪ್ರವೇಶಯೋಗ್ಯ ಮತ್ತು ಆನಂದಕರವಾಗಿಸುತ್ತದೆ. ಪಾವ್ಪಾನ್ ಬಳಸಿ ಕನ್ನಡದಲ್ಲಿ ಟೈಪ್ ಮಾಡುವುದು ಸುಲಭ. ಪಾವ್ಪಾನ್ ಪ್ರೋಗ್ರಾಮಿಂಗ್ ಭಾಷೆಯು ಬಹಳ ಶಕ್ತಿಯುತವಾಗಿದೆ ಮತ್ತು ವಿವಿಧ ಭಾಷೆಗಳಲ್ಲಿ ಕೆಲಸ ಮಾಡಲು ಅನೇಕ ಲೈಬ್ರರಿಗಳನ್ನು ಹೊಂದಿದೆ. ಇದಕ್ಕಾಗಿ ನಾವು ಕೆಲವು ಪಾವ್ಪಾನ್ ಲೈಬ್ರರಿಗಳನ್ನು ಬಳಸಬೇಕಾಗುತ್ತದೆ. ಲೈಬ್ರರಿಗಳು ಕನ್ನಡ ಪಠ್ಯವನ್ನು ಸುಲಭವಾಗಿ ಇನ್ಪುಟ್ ಮಾಡಲು ಮತ್ತು ಪ್ರದರ್ಶಿಸಲು ಸಹಾಯ ಮಾಡುತ್ತವೆ. ಲೈಬ್ರರಿಗಳು ಕನ್ನಡ ಪಠ್ಯವನ್ನು ಇನ್ಪುಟ್ ಮಾಡಲು ಮತ್ತು ಪ್ರದರ್ಶಿಸಲು ನಮಗೆ ಸಹಾಯ ಮಾಡುತ್ತದೆ. ಪಾವ್ಪಾನ್ ಬಳಸಿ ಕನ್ನಡದಲ್ಲಿ ಪ್ರಪ್ ಮಾಡಲು ನಾವು ಬಳಸಬಹುದಾದ ಕೆಲವು ಜನಪ್ರಿಯ ಲೈಬ್ರರಿಗಳು ಇವೆ. ಕನ್ನಡದಲ್ಲಿ ಟಪ್ ಮಾಡಲು ನಾವು ಬಳಸಬಹುದಾದ ಕೆಲವು ಜನಪ್ರಿಯ ಪಾವ್ಪಾನ್ ಲೈಬ್ರರಿಗಳು ಇಲ್ಲಿವೆ. ಇಂಡಿಕ್ ಟ್ರಾನ್ಸ್ಲಿಟರೇಷನ್ ಮತ್ತು ಗೂಗಲ್ ಇನ್ಪುಟ್ ಟೂಲ್ಸ್. ಲೈಬ್ರರಿಗಳು ಕನ್ನಡ ಪಠ್ಯವನ್ನು ಇಂಗ್ಲಿಷ್ನಿಂದ ಲಿಪ್ಯಂತರ ಮಾಡಲು ಮತ್ತು ಪ್ರತಿಯಾಗಿ ನಮಗೆ ಸಹಾಯ ಮಾಡುತ್ತದೆ. ಲೈಬ್ರರಿಗಳು ಕನ್ನಡ ಪಠ್ಯವನ್ನು ಇಂಗ್ಲಿಷ್ನಿಂದ ಲಿಪ್ಯಂತರ ಮಾಡಲು ಮತ್ತು ಪ್ರತಿಯಾಗಿ ನಮಗೆ ಸಹಾಯ ಮಾಡುತ್ತದೆ. ಅವು ಕನ್ನಡ ಫಾಂಟ್ಗಳನ್ನು ಪ್ರದರ್ಶಿಸಲು ಮತ್ತು ಕೀಬೋರ್ಡ್ ಇನ್ಪುಟ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ. ಅವು ಕನ್ನಡ ಫಾಂಟ್ಗಳನ್ನು ಪ್ರದರ್ಶಿಸಲು ಮತ್ತು ಕೀಬೋರ್ಡ್ ಇನ್ಪುಟ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ. ಲೈಬ್ರರಿಗಳನ್ನು ಬಳಸುವುದರಿಂದ ಕನ್ನಡದಲ್ಲಿ ಟೈಪಿಂಗ್ ಮಾಡುವುದು ಹೆಚ್ಚು ಸುಲಭವಾಗುತ್ತದೆ. ಕನ್ನಡದಲ್ಲಿ ಟೈಪ್ ಮಾಡಲು ನಾವು ಲೈಬ್ರರಿಗಳನ್ನು ಪಾವ್ಪಾನ್ ಸ್ಕ್ರಿಪ್ಟ್ಗಳಲ್ಲಿ ಬಳಸಬಹುದು. ಸ್ಕ್ರಿಪ್ಟ್ಗಳನ್ನು ಕನ್ನಡ ಪಠ್ಯವನ್ನು ಸಂಸ್ಕರಿಸಲು, ಉತ್ಪಾದಿಸಲು ಮತ್ತು ಪ್ರದರ್ಶಿಸಲು ಬಳಸಬಹುದು. ಸ್ಕ್ರಿಪ್ಟ್ಗಳನ್ನು ಕನ್ನಡ ಪಠ್ಯವನ್ನು ಸಂಸ್ಕರಿಸಲು, ಉತ್ಪಾದಿಸಲು ಮತ್ತು ಪ್ರದರ್ಶಿಸಲು ಬಳಸಬಹುದು. ಪಾವ್ಪಾನ್ ಬಳಸಿ ಕನ್ನಡದಲ್ಲಿ ಟೈಪ್ ಮಾಡುವುದು ನಿಮ್ಮ ಕೆಲಸವನ್ನು ಹೆಚ್ಚು ಸುಲಭ ಮತ್ತು ವೇಗವಾಗಿ ಮಾಡುತ್ತದೆ. ಪಾವ್ಪಾನ್ ಬಳಸಿ ಕನ್ನಡದಲ್ಲಿ ಟೈಪ್ ಮಾಡಲು ನಿಮಗೆ ಕೆಳಗಿನ ಪರಿಕರಗಳು ಬೇಕಾಗುತ್ತವೆ. ನೀವು ಪಾವ್ಪಾನ್ ಅನ್ನು python.org ಇಂದ ಡೌನ್ಲೋಡ್ ಮಾಡಬಹುದು ಮತ್ತು ಸ್ಥಾಪಿಸಬಹುದು. ಪಠ್ಯ ಸಂಪಾದಕ ನೀವು ಯಾವುದೇ ಪಠ್ಯ ಸಂಪಾದಕವನ್ನು ಬಳಸಬಹುದು. ಉದಾಹರಣೆಗೆ ನೀಸ್ ಸಬ್ಲಾಮ್ ಟೆಕ್ಸ್ಟ್ ವಿಜುವಲ್ ಸ್ಟುಡಿಯೋ ಕೋಡ್. ಇಂಡಿಕ್ ಟ್ರಾನ್ಸ್ಲಿಟರೇಷನ್ ಲೈಬ್ರರಿ. ಲೈಬ್ರರಿಯನ್ನು ಪಾವ್ಪಾನ್ ಪ್ಯಾಕೇಜ್ ಇಂಡೆಕ್ಸ್ ನಿಂದ ಪಡೆಯಬಹುದು. ಗೂಗಲ್ ಇನ್ಪುಟ್ ಟೂಲ್ಸ್. ನೀವು ಗೂಗಲ್ ಇನ್ಪುಟ್ ಟೂಲ್ಸ್ ಅನ್ನು google.com/intools ನಿಂದ ಡೌನ್ಲೋಡ್ ಮಾಡಬಹುದು ಮತ್ತು ಪಡೆಯಬಹುದು. ನೀವು ಇಂಡಿಕ್ ಟ್ರಾನ್ಸ್ಲಿಟರೇಷನ್ ಲೈಬ್ರರಿಯನ್ನು ಪಿಪ್ ಬಳಸಿ ಸ್ಥಾಪಿಸಬಹುದು. ನಿಮ್ಮ ಕಂಪ್ಯೂಟರ್ನಲ್ಲಿ
ಟರ್ಮಿನಲ್ ಅಮವ ಕಮಾಂಡ್ ಪ್ರಾಪು ತೆರೆಯಿ ಮತ್ತು ಕೆಳಗಿನ ಆಜ್ಞೆಯನ್ನು ಚಲಾಯಿಸಿ ಪಿಪ್ ಇನ್ಸ್ಟಾಲ್ ಇಂಡಿಕ್ ಟ್ರಾನ್ಸ್ಲಿಟರೇಷನ್. ಸೆಕ್ಷನ್ 5 ಗೂಗಲ್ ಇನ್ಪುಟ್ ಟೂಲ್ಸ್ ಅನ್ನು ಸ್ಮಾಪಿಸುವುದು ಹೇಗೆ? ನೀವು ಗೂಗಲ್ ಇನ್ಪುಟ್ ಟೂಲ್ಸ್ ಅನ್ನು https://google.com/inputtools ನಿಂದ ಡೌನ್ಲೋಡ್ ಮಾಡಬಹುದು ಮತ್ತು ಸ್ಮಾಪಿಸಬಹುದು. ಡೌನ್ಲೋಡ್ ಮಾಡಿದ ನಂತರ ಸ್ಮಾಪಕವನ್ನು ಚಲಾಯಿಸಿ ಮತ್ತು ಪರದೆಯ ಮೇಲಿನ ಸೂಚನೆಗಳನ್ನು ಅನುಸರಿಸಿ. ಸೆಕ್ಷನ್ 6 ಕೋಡ್ ಉದಾಹರಣೆಗೆ ಇಂಡಿಕ್ ಟ್ರಾನ್ಸ್ಲಿಟರೇಷನ್ ಲೈಬ್ರರಿ ಬಳಸಿ ಕನ್ನಡ ಪಪೆಯನ್ನು ಲಿಪಿಂತ ಮಾಡುವ ಒಂದು ಸರಳ ಉದಾಹರಣೆ ಇಲ್ಲಿದೆ. Python from Indic Transliteration import Sanskrit from Indic Transliteration. Sanskrit import transliterate text equals to Namaskara. Transliterated text equal transliterate text Sanskrit. iTrans Sanskrit. Kanda print transliterated text. ಇದು ಎಳಗಿನ ಔಟ್ಪುಟ್ ಅನ್ನು ಮುದ್ರಿಸುತ್ತದೆ. ಸೆಕ್ಷನ್ 7 ಸಾಮಾನ್ಯ ಸಂಶಯಗಳು ಮತ್ತು ಪರಿಹಾರಗಳು. ಸಂಶಯ ಇಂಡಿಕ್ ಟ್ರಾನ್ಸ್ಲಿಟರೇಷನ್ ಲೈಬ್ರರಿಯನ್ನು ಆಮದು ಮಾಡಿಕೊಳ್ಳುವಲ್ಲಿ ಸಂಶಯ. ಪರಿಹಾರ ಆಜ್ಞೆಯನ್ನೇ ಬಳಸಿಕೊಂಡು ಲೈಬ್ರರಿಯನ್ನು ಸ್ಮಾಪಿಸಿ. ಸಂಶಯ ಕನ್ನಡ ಫಾಂಟ್ಗಳನ್ನು ಪ್ರದರ್ಶಿಸುವಲ್ಲಿ ಸಂಶಯ. ಪರಿಹಾರ ನಿಮ್ಮ ಕಂಪ್ಯೂಟರ್ನಲ್ಲಿ ಕನ್ನಡ ಫಾಂಟ್ಗಳನ್ನು ಸ್ಮಾಪಿಸಿ. ಸಂಶಯ ಗೂಗಲ್ ಇನ್ಪುಟ್ ಟೂಲ್ಸ್ ಕಾರ್ಯನಿರ್ವಹಿಸುತ್ತಿಲ್ಲ. ಪರಿಹಾರ ಗೂಗಲ್ ಇನ್ಪುಟ್ ಟೂಲ್ಸ್ ಅನ್ನು ಸರಿಯಾಗಿ ಸ್ಮಾಪಿಸಲಾಗಿದೆಯಾ ಮತ್ತು ಸಕ್ರಿಯಗೊಳಿಸಲಾಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಸೆಕ್ಷನ್ 8 ಅನ್ವಯಿಕೆಗಳು. ಫಲಾನ್ ಬಳಸಿ ಕನ್ನಡದಲ್ಲಿ ಟೈಪ್ ಮಾಡುವುದನ್ನು ಆ ಕೆಳಗಿನ ಮುಗರನ್ನು ಹುಲ್ಗೊಗೊಂಡಂತೆ ವಿವಿಧ ಅನ್ವಯಿಕೆಗಳಲ್ಲಿ ಬಳಸಬಹುದು. ಕನ್ನಡ ಪಪಿಯ ಸಂಸ್ಕರಣೆ ಕನ್ನಡ ಪಪಿಯವನ್ನು ಸಂಸ್ಕರಿಸಲು ಪಾಬಾನ್ ಸ್ಕ್ರಿಪ್ಟ್ಗಳನ್ನು ಬರೆಯಬಹುದು. ಉದಾಹರಣೆಗೆ ಪಪಿಯವನ್ನು ಎಣಿಸುವುದು, ಪದಗಳನ್ನು ಹುಡುಕುವುದು ಮತ್ತು ಪಪಿಯವನ್ನು ಬದಲಾಯಿಸುವುದು. ಪೈಬಾನ ಸ್ಕ್ರಿಪ್ಟ್ಗಳು ಪಪಿಯವನ್ನು ಜನಿಸಲು, ಪದಗಳನ್ನು ಹುಡುಕಲು ಮತ್ತು ಪಪಿಯವನ್ನು ಬದಲಾಯಿಸಲು ಬಳಸಬಹುದು. ಇದು ಕನ್ನಡದಲ್ಲಿ ಪಪಯ್ಯ ಸಂಸ್ಕರಣೆಯನ್ನು ಸುಲಭಗೊಳಿಸುತ್ತದೆ. ಕನ್ನಡ ನೈಸರ್ಗಿಕ ಭಾಷಾ ಸಂಸ್ಕರಣೆ ಕನ್ನಡ ಪಪಿಯಮನ್ನು ಅರ್ಮಿಸಲು ಮತ್ತು ವಿಶ್ಲೇಷಿಸಲು ಪಬ್ಬಾನ ಸ್ಕ್ರಿಪ್ಟ್ಗಳನ್ನು ಬರೆಯಬಹುದು. ಉದಾಹರಣೆಗೆ ಭಾವನೆ ವಿಶ್ಲೇಷಣೆ ಮತ್ತು ಯಂತ್ರ ಅನುವಾದ. ಪೌಬಾನ್ ಸ್ಕ್ರಿಪ್ಟ್ಗಳು ಕನ್ನಡ ಪಪಿಯನ್ನು ಅರ್ನಿಸಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ಭಾವನೆ ವಿಶ್ಲೇಷಣೆ ಮತ್ತು ಯಂತ್ರ ಅನುವಾದವನ್ನು ಮಾಡಬಹುದು. ಕನ್ನಡ ವೆಬ್ ಅಭಿವೃದ್ಧಿ ಕನ್ನಡ ಪಪಿಯನ್ನು ಪ್ರದರ್ಶಿಸುವ ವೆಬ್ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲು ಪೌಬಾನ್ ಅನ್ನು ಬಳಸಬಾರದು. ಪೌಬಾನ್ ಬಳಸಿ ಕನ್ನಡದಲ್ಲಿ ವೆಬ್ ಅಪ್ಲಿಕೇಶನ್ಗಳನ್ನು ಸುಲಭವಾಗಿ ಅಭಿವೃದ್ಧಿಪಡಿಸಬಹುದು. ಇದು ಕನ್ನಡ ಪಪಯ್ಯವನ್ನು ಪ್ರದರ್ಶಿಸಲು ಮತ್ತು ಬಳಸಲು ಅನುಕೂಲಕರವಾಗಿದೆ. ಸೆಕ್ಷನ್ 9 ಚುರ್ಮಾನ. ಪೈಬಾನ್ ಬಳಸಿ ಕನ್ನಡದಲ್ಲಿ ಟೈಪ್ ಮಾಡುವುದು ಸುಲಭ ಮತ್ತು ಶಕ್ತಿಯುತವಾಗಿದೆ. ಆ ಲೇಖನದಲ್ಲಿ ಚರ್ಚಿಸಲಾದ ಲೈಬ್ರರಿಗಳು ಮತ್ತು ಪರಿಕರಗಳನ್ನು ಬಳಸಿಕೊಂಡು ನೀವು ಕನ್ನಡ ಪಪಯ್ಯವನ್ನು ಸಂಸ್ಕರಿಸಲು, ಉತ್ಪಾದಿಸಲು ಮತ್ತು ಪ್ರದರ್ಶಿಸಲು ಪೈಬಾನ್ ಸ್ಕ್ರಿಪ್ಟ್ಗಳನ್ನು ಬರೆಯಬಹುದು.